Good morning students, welcome to the chemistry class. So last class ಅಲ್ಲಿ ನಾವು intermolecular forces thermal energy ನ ರಿಲೇಶನ್ಶಿಪ್ ಸ್ಟಡಿ ಮಾಡ್ತಾ ಇದ್ವಿ. ಸೊ ಥರ್ಮಲ್ ಎನರ್ಜಿ ಅಂದರೆ ಆಲ್ರೆಡಿ ಹೇಳಿದ್ದೀನಿ, ಎನರ್ಜಿ ಆಫ್ ಎ ಬಾಡಿ ಸೊ ಅಂಡರ್ ಮೋಷನ್. ಬಾಡಿಯಲ್ಲಿ ನಿಮಗೆ ಆಟಮ್ಸ್ ಆಫ್ ಪಾರ್ಟಿಕಲ್ಸ್ ಮೋಷನ್ ಮೂಮೆಂಟ್ ಆಗ್ತಾ ಇದ್ದಾಗ ನಿಮಗೆ ಸೊ ದಟ್ ಏನು ಬಾಡಿನ ಎನರ್ಜಿನ ಏನಂತಾರೆ ಥರ್ಮಲ್ ಎನರ್ಜಿ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಎನರ್ಜಿ ಬಿಕಾಸ್ ಆಫ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಸೊ ಅದನ್ನೇ ಥರ್ಮಲ್ ಎನರ್ಜಿ ಅಂತ ಅಂತೀವಿ. ಅಥವಾ ಟೆಂಪ್ರೇಚರ್ ಆಫ್ ಎ ಸಬ್ಸ್ಟೆನ್ಸನ್ನು ನಾವು ಏನು ನಿಮಗೆ ಅಂಡರ್ ಮೋಷನ್ ಇದ್ದಾಗ ಟೆಂಪ್ರೇಚರು ಸಹ ಅಲ್ಲಿ ನಿಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದನ್ನೇ ಥರ್ಮಲ್ ಎನರ್ಜಿ ಅಂತ ಅಂತೀವಿ. ಓವರಾಲ್ ಆವ್ರೇಜ್ ಕೈನೆಟಿಕ್ ಎನರ್ಜಿನೂ ಸಹ ಹೇಳ್ಬೋದು ಥರ್ಮಲ್ ಎನರ್ಜಿಗೆ. ಸೊ ಅಲ್ಲಿ ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಮತ್ತು ಥರ್ಮಲ್ ಎನರ್ಜಿ ಹೇಗೆ ರಿಲೇಟ್ ಆಗಿದೆ ಅಂತ ಅಂದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಮಾಲಿಕ್ಯೂಲ್ಸ್, ಗೇಷಿಯಸ್ ಮಾಲಿಕ್ಯೂಲ್ಸ್ ಅಥವಾ ಆಟಮ್ಸನ್ನು ಏನು ಮಾಡುತ್ತೆ ಹತ್ತತ್ರ ಇಡಕ್ಕೆ, ಅಥವಾ ಗೇಷಿಯಸ್ ಮಾಲಿಕ್ಯೂಲ್ ಪಾರ್ಟಿಕಲ್ಸ್ ಅಂತ ತೊಗೊಳೋದಾದರೆ ಪಾರ್ಟಿಕಲ್ಸ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಅಂತ ತೊಗೋಬೋದು. ಸೊ ಅದೇನು ಮಾಡುತ್ತೆ ಹತ್ತತ್ರ, ಸೊ ಅಲ್ಲಿ ನಿಮಗೆ ಮಾಲಿಕ್ಯೂಲ್ಸ್ ಆರ್ ಆಟಮ್ಸನ್ನು ಕ್ಲಿಂಗ್ ಟುಗೆದರ್ ಹತ್ರ ಬರೋ ಹಾಗೆ, ಸೊ ಅಲ್ಲಿ ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾಡಿದ್ರೆ ಅದೇ ನಿಮಗೆ ಥರ್ಮಲ್ ಎನರ್ಜಿ. ಇಟ್ ಕೀಪ್ ದ ಆಟಮ್ಸ್ ಆಫ್ ಪಾರ್ಟಿಕಲ್ಸ್ ಆರ್ ಮಾಲಿಕ್ಯೂಲ್ಸ್ ಅಪಾರ್ಟ್ ಅಂತ ಹೇಳ್ಬೋದು. ಅದು ದೂರ ಇಡೋಕ್ಕೆ ಇಷ್ಟಪಡುತ್ತೆ. ಸೊ ಹೇಗೆ ಅಂತ ಅಂದಾಗ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದರೆ ಅಟ್ರಾಕ್ಟಿವ್ ಫೋರ್ಸ್. ಸೊ ಅದೇನು ಮಾಡುತ್ತೆ ಮಾಲಿಕ್ಯೂಲ್ಸ್ ಹತ್ತತ್ರ ಬಂದಾಗ ಸಮ್ ಡಿಸ್ಟೆನ್ಸಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಹೆಲ್ಡ್ ಅಪ್ ಆಗುತ್ತೆ. ಹಾಗಾಗಿ ಮಾಲಿಕ್ಯೂಲ್ಸ್ ಹತ್ತತ್ರ ಕ್ಲಿಂಗ್ ಟುಗೆದರ್ ಆಗಿರ್ಬೋದು ಅಂತ ಹೇಳ್ಬೋದು. ಅದೇ ನಿಮಗೆ ಥರ್ಮಲ್ ಎನರ್ಜಿ ಬಿಕಾಸ್ ಆಫ್ ಮೂಮೆಂಟ್ ಆಫ್ ದ ಪಾರ್ಟಿಕಲ್ಸ್, ಮೂಮೆಂಟ್ ಆಫ್ ದ ಬಾಡಿ ಏನಾಗುತ್ತೆ ಅಲ್ಲಿ ನಿಮಗೆ ಸೊ ಮಾಲಿಕ್ಯೂಲ್ಸ್ ದೂರ ದೂರ ಇರೋಕ್ಕೆ ಇಷ್ಟಪಡುತ್ತೆ. ಸೊ ಮೂಮೆಂಟ್ ಆಗ್ತದೆ ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಹೆಲ್ಡ್ ಅಪ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಸೊ ಇವೆರಡೂ ಏನು ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮತ್ತು ಥರ್ಮಲ್ ಎನರ್ಜಿಯಿಂದಾಗಿ ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ನ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಹೇಗೆ ಅನ್ನೋದು ನಾನಿಲ್ಲಿ ಒಂದು ಸೊ ರೆಪ್ರೆಸೆಂಟೇಷನ್ ತೋರಿಸಿದ್ದೆ. ಗ್ಯಾಸ್, ಲಿಕ್ವಿಡ್, ಸಾಲಿಡ್ ಅಂತ ತೊಗೊಂಡ್ರೆ ಗ್ಯಾಸಿಂದ ಸಾಲಿಡ್ ಕಡೆ ಮೂವ್ ಆಗೋ ಟೈಮಲ್ಲಿ ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಸೊ ವಿಲ್ ಗೋಯಿಂಗ್ ಟು ಇನ್ಕ್ರೀಸ್ ಅಂತ ಹೇಳ್ಬೋದು. ಗ್ಯಾಸಲ್ಲಿ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಅದೇ ನಿಮಗೆ ಸಾಲಿಡಲ್ಲಿ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಇನ್ ಸಾಲಿಡ್ ಸ್ಟೇಟ್ ಮಾಲಿಕ್ಯೂಲ್ಸ್ ಆರ್ ಕ್ಲಿಂಗ್ ಟುಗೆದರ್ ಬಿಕಾಸ್ ಆಫ್ ಸೊ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಅದೇ ಸೊ ಸಾಲಿಡಿಂದ ಗೇಷಿಯಸ್ ಸ್ಟೇಟಿಗೆ ಮೂವ್ ಆಗೋ ಕಡೆ ಅಲ್ಲಿ ನಿಮಗೆ ಥರ್ಮಲ್ ಎನರ್ಜಿ ಗೋಸ್ ಆನ್ ಇನ್ಕ್ರೀಸಿಂಗ್ ಫ್ರಮ್ ಸಾಲಿಡ್ ಆನ್ ಮೂವಿಂಗ್ ಫ್ರಮ್ ಸಾಲಿಡ್ ಸ್ಟೇಟ್ ಟು ಗೇಷಿಯಸ್ ಸ್ಟೇಟ್ ಅಂತ ಹೇಳ್ಬೋದು. ಸಾಲಿಡ್ ಇಂದ ಗೇಷಿಯಸ್ ಸ್ಟೇಟಿಗೆ ಮೂವ್ ಆಗೋ ಕಡೆ ಅಲ್ಲಿ ನಿಮಗೆ ಥರ್ಮಲ್ ಎನರ್ಜಿ ಆಗುತ್ತೆ, ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಸೊ ಥರ್ಮಲ್ ಎನರ್ಜಿ ವಿಲ್ ಬಿ ಲೆಸ್ ಇನ್ ಸಾಲಿಡ್. ಥರ್ಮಲ್ ಎನರ್ಜಿ ಕಮ್ಮಿ ಇದ್ದು ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದ್ದಾಗ ಮಾಲಿಕ್ಯೂಲ್ಸ್ಗೆ ಒಂದು ರಿಜಿಡ್ ಸ್ಟ್ರಕ್ಚರ್ ಸಿಗುತ್ತೆ. ಸೊ ಅದನ್ನೇ ಸಾಲಿಡ್ ಸ್ಟೇಟ್ ಅಂತ ಅಂತೀವಿ. ಅದೇ ನೀವು ಲಿಕ್ವಿಡ್ ಸ್ಟೇಟ್, ಗೇಷಿಯಸ್ ಸ್ಟೇಟಿಗೆ ಮೂವ್ ಆಗ್ತಾ ಇದ್ದಾಗೇನೆ ಗೇಷಿಯಸ್ ಸ್ಟೇಟಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೀಕ್ ಇರುತ್ತೆ, ಅದೇ ಥರ್ಮಲ್ ಎನರ್ಜಿ ಹೈ ಇರುತ್ತೆ. ಹಾಗಾಗಿ ಮಾಲಿಕ್ಯೂಲ್ಸ್ ಸೊ ಮೂವಿಂಗ್ ಅಟ್ ದೇರ್ ಓನ್ ಆಕ್ಸಿಸ್ ಅಂತ ಹೇಳ್ಬೋದು, ಫಾರ್ ಅವೇ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಗೇಷಿಯಸ್ ಸ್ಟೇಟಲ್ಲಿ. ಸೊ ಹಾಗಾಗಿ ಅಲ್ಲಿ ನಿಮಗೆ ಗೇಷಿಯಸ್ ಸ್ಟೇಟಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೀಕ್ ಇರುತ್ತೆ, ಥರ್ಮಲ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ಬಿಟ್ವೀನ್ ಇಂಟರ್ಮಾಲಿಕ್ಯುಲರ್ ಇಂಟ್ರಾಕ್ಷನ್ಸ್ ಅಂಡ್ ಥರ್ಮಲ್ ಎನರ್ಜಿ ಆಫ್ ತ್ರೀ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಹೇಳ್ಬೋದು. ಸೊ ಈ ಚಾಪ್ಟರಲ್ಲಿ ಹೇಳಿದ್ದೆ ಆಲ್ರೆಡಿ, ಗೇಷಿಯಸ್ ಆ್ಯಂಡ್ ಲಿಕ್ವಿಡ್ ಸ್ಟೇಟ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಸಾಲಿಡ್ ಸ್ಟೇಟ್ ಇನ್ ಡೀಟೇಲ್ ಆಗಿ ಸೆಕೆಂಡ್ ಇಯರ್ ಸ್ಟಡಿ ಮಾಡ್ತೀರಾ. ಸೊ ಗೇಷಿಯಸ್ ಸ್ಟೇಟ್ ಅಂತ ಬಂದಾಗ ದಿಸ್ ಇಸ್ ದ ಸಿಂಪ್ಲೆಸ್ಟ್ ಸ್ಟೇಟ್ ಆಫ್ ಮ್ಯಾಟರ್. ಎಸ್, ಅಲ್ಲಿ ನಿಮಗೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೀಕ್ ಇರುತ್ತೆ, ಥರ್ಮಲ್ ಎನರ್ಜಿ ಹೈ ಇರುತ್ತೆ, ಆ್ಯಂಡ್ ಇಟ್ ಈಸ್ ದ ಸಿಂಪ್ಲೆಸ್ಟ್ ಸ್ಟೇಟ್ ಆಫ್ ಅ ಮ್ಯಾಟರ್ ಅಂತ ಹೇಳ್ಬೋದು. ಥ್ರೂಔಟ್ ಅವರ್ ಲೈಫ್ ವಿ ರಿಮೈನ್ ಇನ್ ಎ in the ocean of air. ಎಸ್, ನಾವೇನಿದ್ದೀವಿ ಇಲ್ಲಿ ಸೊ ಸರ್ವೈವ್ ಆಗ್ತಾ ಇದ್ದೀವಿ. ನಾವು ಸರ್ವೈವ್ ಆಗ್ತಾರ ಅಂತ ಸೊ ಎನ್ವಿರಾನ್ಮೆಂಟ್ ನೋಡೋದಾದರೆ ಓಷಿಯನ್ ಆಫ್ ಏರಲ್ಲಿ ಸೊ ನಾವೆಲ್ಲೇ ನೋಡಿದ್ರೇನು ಏರ್, ಗೇಷಿಯಸ್ ಸ್ಟೇಟ್ ಗ್ಯಾಸಸ್ನ ನೋಡ್ತಾ ಹೋಗ್ತೀವಿ. ಸೊ ಗ್ಯಾಸಸ್ ಇರುತ್ತೆ, ನಾವು ಬ್ರೀದ್ ಇನ್ ಮಾಡ್ಬೋದು, ಬ್ರೀದ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ವಿ ಇಮ್ಮರ್ಸ್ಡ್ ಇನ್ ಎ ಓಷಿಯನ್ ಆಫ್ ಏರ್ ಅಂತ ಹೇಳ್ಬೋದು. ವಿ ಇಮ್ಮರ್ಸ್ಡ್ ಇನ್ ಎ ಓಷಿಯನ್ ಆಫ್ ಮಿಕ್ಸ್ಚರ್ ಆಫ್ ಏರ್ ಅಂತ ಹೇಳ್ಬೋದು. So which is a mixture of gases. We spend our life with the lower most layer of the atmosphere. Atmosphere alle ಲೋಯರ್ ಮೋಸ್ಟ್ ಲೇಯರ್ ಅಂತ ಅಂದರೆ ನಿಮಗೆ ಟ್ರೋಪೋಸ್ಪಿಯರ್. ಸೊ ಹಾಗಾಗಿ ನಾವು ಇರೋ ಅಂಥ ಎನ್ವಿರಾನ್ಮೆಂಟ್ ಯಾವ ಅಟ್ಮಾಸ್ಫಿಯರ್ ಇದೆ, ಅಟ್ಮಾಸ್ಫಿಯರಲ್ಲೇ ಸೊ ಲೋ ಮೋಸ್ಟ್, ಸೊ ಅಲ್ಲಿ ನಿಮಗೆ ಲೇಯರ್ ಲಾಸ್ಟ್
ಲಾಸ್ಟ್ ಇಂದ ಬರೋಂಥ ಏರ್ ಸೊ ಲೇಯರ್ ಯಾವುದು ಟ್ರೋಪೋಸ್ಪಿಯರ್ ಅಲ್ಲಿ ನಾವು ಇಲ್ಲಿ ಸರ್ವೈವ್ ಆಗ್ತಾ ಇದೀವಿ ಅಂತ ಹೇಳ್ಬೋದು. ವಿಚ್ ಈಸ್ ಹೆಲ್ಡ್ ಟು ದ ಸರ್ಫೇಸ್ ಆಫ್ ದ ಅರ್ತ್ ಬೈ ಗ್ರಾವಿಟೇಷನಲ್ ಫೋರ್ಸ್. ಸೊ ಅರ್ತಿಗೆ ನಿಮಗೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಇಂದಾಗಿ ಹೆಲ್ಡ್ ಆಗಿರೋಂಥ ಅಟ್ಮಾಸ್ಫಿಯರ್ ನ ಲೋಯರ್ ಮೋಸ್ಟ್ ಲೇಯರ್ ಯಾವುದು ಟ್ರೋಪೋಸ್ಪಿಯರ್. ಹಾಗಾಗಿ ವಿ ಆರ್ ಸರ್ವೈವಿಂಗ್ ಇನ್ ಟ್ರೋಪೋಸ್ಪಿಯರ್ ಅಂತ ಹೇಳ್ಬೋದು. The thin layer of atmosphere is vital to our life. It shields us from harmful radiations and contains substances like dioxygen, dinitrogen, carbon dioxide, water vapor, etc. So ಅಲ್ಲಿಗೆ ನಾವು ಸರ್ವೈವ್ ಆಗ್ತಾ ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರ್ ಅಲ್ಲಿ ನಿಮಗೆ ಥಿನ್ ಲೇಯರ್ atmosphere is very important because it shields us from harmful radiation. ಸೊ ಏನು ನಿಮಗೆ ಯು ವಿ ರೇಡಿಯೇಷನ್ಸ್ ಎಲ್ಲ ಏನು ಹಾರ್ಮ್ಫುಲ್ ರೇಡಿಯೇಷನ್ಸ್ ಇದೆ ಸನ್ ರೇಸ್ ಇಂದ ಬರೋಂಥ ಯು ವಿ ರೇಸ್ ಆಗಿರ್ಬೋದು ಮತ್ತು ಅದರ್ ಹಾರ್ಮ್ಫುಲ್ ರೇಡಿಯೇಷನ್ನ ಟ್ರ್ಯಾಪ್ ಮಾಡಿ ಇಟ್ಕೊಳೋದು ಅದು ಓಝೋನ್ ಲೇಯರ್. ಆ ಓಝೋನ್ ಲೇಯರ್ ಏನು ಮಾಡುತ್ತೆ ನಮಗೆ ಸೊ ಯು ವಿ ರೇಡಿಯೇಷನ್ ಸ್ವಲ್ಪ ಹಾರ್ಮ್ಫುಲ್ ರೇಡಿಯೇಷನ್ನ ಅರ್ತಿಗೆ ಸೆಂಡ್ ಮಾಡೋದನ್ನ ಅದೇನು ಮಾಡುತ್ತೆ ಪ್ರಿವೆಂಟ್ ಮಾಡುತ್ತೆ. ಸೊ ದಟ್ ನಾವು ಏನಾಗ್ತಾ ಇದೀವಿ ಪ್ರೊಟೆಕ್ಟ್ ಆಗ್ತಾ ಇದೀವಿ ಬಿಕಾಸ್ ಆಫ್ ಓಝೋನ್ ಲೇಯರ್ ಅಂತ ಹೇಳ್ಬೋದು. ಇಟ್ ಶೀಲ್ಡ್ಸ್ ಅ ವೆರಿ ಹಾರ್ಮ್ಫುಲ್ ರೇಡಿಯೇಷನ್ಸ್ ಫ್ರಮ್ ಸನ್ ರೇಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಅಲ್ಲಿ ನಿಮಗೆ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅದರಲ್ಲಿ ಮತ್ತೆ ಏನೇನಿರುತ್ತೆ ಅಂತ ಅಂದಾಗ ಡೈಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ವಾಟರ್ ವೇಪರ್ ಇರುತ್ತೆ. Let us now focus our attention on behavior of substances which exist in the gaseous state under normal conditions of temperature and pressure. Normal temperature and pressure ಅಲ್ಲಿ ನಿಮಗೆ ಗೇಷಿಯಸ್ ಸ್ಟೇಟ್ ಗ್ಯಾಸಸ್ ನಿಮಗೆ ಯಾವ ಕ್ಯಾರೆಕ್ಟರಿಸ್ಟಿಕ್ ಯಾವ ಬಿಹೇವಿಯರ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನೋಡೋದಾದ್ರೆ ನಾರ್ಮಲ್ ಕಂಡೀಷನ್ಸ್ ಆಫ್ ಟೆಂಪ್ರೇಚರ್ ಅಂಡ್ ಪ್ರೆಷರ್ ಅಲ್ಲಿ ಓನ್ಲಿ 11 ಗ್ಯಾಸಸ್ ಮಾತ್ರ ಇರೋದು. ಅದೇ ನೀವು ಟೆಂಪ್ರೇಚರ್ ಪ್ರೆಷರ್ ವೇರಿ ಮಾಡ್ತಾ ಹೋದ್ರೆ ಸೊ ಅಲ್ಲಿ ನಿಮಗೆ ಮೆನಿ ಗ್ಯಾಸಸ್ ಸಿಗುತ್ತೆ. ಬಟ್ ಅಟ್ ನಾರ್ಮಲ್ ಟೆಂಪ್ರೇಚರ್ ಅಂಡ್ ಪ್ರೆಷರ್ ಅಥವಾ ಅಟ್ ನಾರ್ಮಲ್ ಕಂಡೀಷನ್ಸ್ we will get only 11 ಗ್ಯಾಸಸ್ ಇನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು. ಯಾವ್ದ್ಯಾವುದು ಅಂತ ಅಂದ್ರೆ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, xenon, radon. So ಇಷ್ಟು 11 gases at normal conditions. It represents a gaseous state ಅಂತ ಹೇಳ್ಬೋದು. ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಕ್ಲೋರಿನ್, ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, xenon, radon. ಸೊ ಇಷ್ಟು 11 ಎಲಿಮೆಂಟ್ಸ್ ಸೊ ಏನು ಇನ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ ಅಟ್ ನಾರ್ಮಲ್ ಕಂಡೀಷನ್ಸ್. ಅದೇ ಬೇರೆ ಎಲಿಮೆಂಟ್ಸ್ ಇವನ್ ಗೇಷಿಯಸ್ ಸ್ಟೇಟ್ ಅಲ್ಲಿ ಸಿಗುತ್ತೆ ಬಟ್ ಅಟ್ ನಿಮಗೆ ಎಲಿವೇಟೆಡ್ ಟೆಂಪ್ರೇಚರ್ ಆಗಿರ್ಬೋದು ಅಥವಾ ಪ್ರೆಷರ್ ಆಗಿರ್ಬೋದು, ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ವೇರಿ ಆಗ್ತಾ ಇದ್ದಂಗೆ ಇಟ್ ಮೇ ಕನ್ವರ್ಟ್ ಇನ್ ಟು ಗೇಷಿಯಸ್ ಸ್ಟೇಟ್ ಅಂತ ಹೇಳ್ಬೋದು. ಬಟ್ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಓನ್ಲಿ 11 ಎಲಿಮೆಂಟ್ಸ್ ಮಾತ್ರ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರೋದು ಇನ್ ಪಿರಿಯಾಡಿಕ್ ಟೇಬಲ್. ಸೊ ಲೆಟ್ ಅಸ್ ಮೂವ್ ಆನ್ ಟು ಕ್ಯಾರೆಕ್ಟರಿಸ್ಟಿಕ್ ಆಫ್ ಗೇಷಿಯಸ್ ಸ್ಟೇಟ್. ಸೊ ಗ್ಯಾಸಸ್ ಇಲ್ಲಿ 11 ಇದೆ ಅಂತ ಆಯ್ತು ಪಿರಿಯಾಡಿಕ್ ಟೇಬಲ್ ಅಟ್ ನಾರ್ಮಲ್ ಕಂಡೀಷನ್ಸ್. ಸೊ ಆ ಗ್ಯಾಸಸ್ ನ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಬಿಹೇವಿಯರ್ ಏನು ಅನ್ನೋದನ್ನ ಈಗ ಸ್ಟಡಿ ಮಾಡೋಣ. ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಿಬಲ್. ಎಸ್, ಗ್ಯಾಸಸ್ ಅನ್ನ ನೀವು ಕಂಪ್ರೆಸ್ ಮಾಡ್ಬೋದು. ಇಟ್ ಈಸ್ ಅ ಹೈಲಿ ಕಂಪ್ರೆಸಿಬಲ್. ಕಂಪ್ರೆಸ್ಡ್ ಗ್ಯಾಸಸ್ ಅನ್ನ ನಿಮಗೆ ಏನ್ ಮಾಡ್ತಾ ಹೋಗ್ತಾರೆ ಸಿಲಿಂಡರ್ ಫಿಲ್ ಮಾಡಿ ಸೊ ಇಷ್ಟು ವೇಟ್ ಇದೆ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಕಂಪ್ರೆಸ್ ಮಾಡಿದಾಗ ಗ್ಯಾಸ್ಗೆ ಡೆನ್ಸಿಟಿ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಿಮಗೆ ಗ್ಯಾಸಸ್ ಅಲ್ಲಿ ಹೇಳಿದ್ದೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವೀಕ್ ಇರತ್ತೆ. ವೀಕ್ ಇದ್ದಾಗ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಪಾರ್ಟ್ ದೂರ ಇರುತ್ತೆ. ಸೊ ಅವಾಗ ಮತ್ತೆ ಥರ್ಮಲ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಸೊ ಇಟ್ ಗೋಸ್ ಆನ್ ಮೂವಿಂಗ್. ಆ ಪಾರ್ಟಿಕಲ್ಸ್ ಏನಾಗುತ್ತೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಿಮಗೆ ಅಪಾರ್ಟ್ ಇರೋದ್ರಿಂದ ಅದ್ರ ಮಧ್ಯ ಇರೋಂಥ ಸ್ಪೇಸ್ ಏನಾಗಿರುತ್ತೆ ಎಂಟಿ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಒಂದು ಗೇಷಿಯಸ್ ಮಾಲಿಕ್ಯೂಲ್ ಸಣ್ಣ ಪಾರ್ಟಿಕಲ್ಸ್ ಇತ್ತು ಅಂತ ಅಂದ್ರೆ ಇನ್ನೊಂದು ಗೇಷಿಯಸ್ ಮಾಲಿಕ್ಯೂಲ್ ನಿಮ್ಗೆ ಏನಾಗಿರುತ್ತೆ ಸಣ್ಣ ಪಾರ್ಟಿಕಲ್. ಸೊ ಇಲ್ಲೊಂದು ಗೇಷಿಯಸ್ ಮಾಲಿಕ್ಯೂಲ್ ಇದ್ರೆ ಇಲ್ಲೊಂದು ಗೇಷಿಯಸ್ ಮಾಲಿಕ್ಯೂಲ್ ಇದೆ. ಸೊ ಅಲ್ಲಿಗೆ ಆ ವಾಲ್ಯೂಮ್ ಆಕ್ಯುಪೈಡ್ ಬೈ ದಟ್ ಗೇಷಿಯಸ್ ಪಾರ್ಟಿಕಲ್ ಈಸ್ ಲೆಸ್ ವೆನ್ ಕಂಪೇರ್ಡ್ ಟು empty space between the gaseous particles. ಸೊ ಆ ಗೇಷಿಯಸ್ ಪಾರ್ಟಿಕಲ್ ಏನಿದೆ ಅದು ಎಷ್ಟು ವಾಲ್ಯೂಮ್ ನ ಆಕ್ಯುಪೈ ಮಾಡ್ಕೊಳತ್ತೆ ಅದು ತುಂಬಾನೇ ಕಮ್ಮಿ ಇರುತ್ತೆ. ಯಾವ್ದು ಕಂಪೇರ್ ಮಾಡಿದ್ರೆ ಅಂದ್ರೆ ಆ ಗೇಷಿಯಸ್ ಪಾರ್ಟಿಕಲ್
ಪಾರ್ಟಿಕಲ್ಸ್ ಮಧ್ಯ ಇರೋಂಥ ಎಂಟಿ ಸ್ಪೇಸಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಎಂಟಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನೀವು ಆ ಗ್ಯಾಸ್ ಮಾಲಿಕ್ಯೂಲ್ಸ್ನ ಏನು ಮಾಡ್ಬೋದು, ಕಂಪ್ರೆಸ್ ಮಾಡ್ಬೋದು. ಯು ಕ್ಯಾನ್ ಕಂಪ್ರೆಸ್ ದ ಗೇಷಿಯಸ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಹಾಗಾಗಿ ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಿಬಲ್. ಯಾಕೆ ಅಂದರೆ ಅಲ್ಲಿ ನಿಮಗೆ ಎಂಟಿ ಸ್ಪೇಸ್ ಜಾಸ್ತಿ ಇರುತ್ತೆ. ಕಂಪ್ರೆಸ್ ಮಾಡ್ತಾ ಹೋದಂಗೂ ಆ ಎಂಟಿ ಸ್ಪೇಸ್ ಕಮ್ಮಿ ಆಗುತ್ತೆ, ಮಾಲಿಕ್ಯೂಲ್ಸ್ ಹತ್ತತ್ರ ಬರುತ್ತೆ, ಅವಾಗ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಿಬಲ್. Gases are highly compressible. Next, gases exert pressure equally in all direction. ಸೊ ಎಲ್ಲ ಡೈರೆಕ್ಷನಲ್ಲೂ ನಿಮಗೆ ಗ್ಯಾಸ್ ಮಾಲಿಕ್ಯೂಲ್ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ. ಹೇಗೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ವೆಸಲಲ್ಲಿ ಗ್ಯಾಸನ್ನು ತೊಗೊಂಡಿದ್ದೀನಿ. ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗೋ ಟೈಮಲ್ಲಿ ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ ಒಂದೊಂದು ಮಾಲಿಕ್ಯೂಲಿಗೂ ಕೊಲಿಷನ್ಸ್ ಆಗ್ಬೋದು, ಕೊಲೈಡ್ ವಿತ್ ಈಚ್ ಅದರ್ ಆಗ್ಬೋದು. ಅವಾಗ ಏನಾಗುತ್ತೆ, ಪ್ರೆಷರ್ ಎಕ್ಸರ್ಷನ್ ಆಗುತ್ತೆ. ಅದಲ್ದಲೆ ಏನು ವೆಸಲ್ ತೊಗೊಂಡಿನಿ, ಆ ವೆಸಲ್ನ ವಾಲ್ಸ್ ಇದೆ, ಆ ವಾಲ್ಸ್ ಜೊತೆನೂ ಈ ಗೇಷಿಯಸ್ ಮಾಲಿಕ್ಯೂಲ್ ಏನಾಗ್ಬೋದು, ಬಂಬಾರ್ಡ್ ಆಗ್ಬೋದು. ಸೊ ಕೊಲೈಡ್ ಆಗ್ಬೋದು. ಕೊಲೈಡ್ ಆದಾಗ ಆ ಗ್ಯಾಸ್ ಮಾಲಿಕ್ಯೂಲ್ಸ್ ಪ್ರೆಷರ್ನ ಎಕ್ಸರ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿಗೆ gaseous molecules collide with each other and collide with the walls of the container, so that ಅಲ್ಲಿ ನಿಮಗೆ pressure exert in all direction. ಈ ಡೈರೆಕ್ಷನ್ ಎಕ್ಸರ್ಟ್ ಆಗಬೇಕು, ಈ ಡೈರೆಕ್ಷನ್ ಅಂತಲ್ಲ, ಸರೌಂಡಿಂಗ್ ಅಲ್ಲಿ ಎಲ್ಲಾ ಡೈರೆಕ್ಷನ್ ಅಲ್ಲೂ ಗೇಷಿಯಸ್ ಪಾರ್ಟಿಕಲ್ ಏನ್ ಮಾಡುತ್ತೆ, ಪ್ರೆಷರ್ ನ ಎಕ್ಸರ್ಟ್ ಮಾಡುತ್ತೆ. ಸೊ ಹಾಗಾಗಿ ಗ್ಯಾಸಸ್ ಎಕ್ಸರ್ಟ್ ಪ್ರೆಷರ್ ಇನ್ ಈಕ್ವಲಿ ಇನ್ ಆಲ್ ಡೈರೆಕ್ಷನ್ಸ್. Gases have much lower density than the solids and liquids. As obviously as solids ಮತ್ತೆ liquids ಕಂಪೇರ್ ಮಾಡಿದ್ರೆ gaseous state ಅಲ್ಲಿ ಗೇಷಿಯಸ್ ಮಾಲಿಕ್ಯೂಲ್ಸ್ ಏನಿದೆ ಲೆಸ್ ಡೆನ್ಸರ್ ಅಂತ ಹೇಳ್ಬೋದು. ಯಾಕೆ ಅನ್ನೋದು ಈಗ ಆಲ್ರೆಡಿ ಹೇಳಿದ್ದೀನಿ. ಯಾಕೆಂದ್ರೆ ಗೇಷಿಯಸ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ಫಾರ್ ಅವೇ ಇರುತ್ತೆ. ಸೊ ಮತ್ತೆ ಮೂವ್ಮೆಂಟ್ ಇರುತ್ತೆ. ಅವಾಗ ಫಾರ್ ಅವೇ ಇದ್ದಾಗ ಎಂಟಿ ಸ್ಪೇಸ್ ಜಾಸ್ತಿ ಇದ್ದಾಗ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಡೆನ್ಸಿಟಿನೇ ಅಂದ್ರೆ ಏನು, ಮಾಸ್ ಬೈ ವಾಲ್ಯೂಮ್. ನಾನು ಒಂದಿಷ್ಟು ಯೂನಿಟ್ ಅಂತ ತಗೊಂಡಾಗ ಇಲ್ಲೊಂದು ಮಾಲಿಕ್ಯೂಲ್ ಇದ್ರೆ ಇಲ್ಲೊಂದು ಮಾಲಿಕ್ಯೂಲ್, ಅಲ್ಲಿಗೆ ಇಷ್ಟು. ಸೊ ಮಾಸ್ ಬೈ ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡಿದಾಗ ಮಾಸ್ ಕಮ್ಮಿ ಇರುತ್ತೆ ವೆನ್ ಕಂಪೇರ್ ಟು ವಾಲ್ಯೂಮ್ ಅಂತ ಅಂದಾಗ. ಎಂಟಿ ಸ್ಪೇಸ್ ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಡೆನ್ಸಿಟಿ ಕಮ್ಮಿ ಇರುತ್ತೆ. ಅದೇ ನಿಮಗೆ ಸಾಲಿಡ್ ಅಲ್ಲಿ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಎಲ್ಲ ಹತ್ತತ್ರ ಇರುತ್ತೆ. ಬಿಕಾಸ್ ಆಫ್ ಸ್ಟ್ರಾಂಗ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಒಂದಿಷ್ಟು ಯೂನಿಟ್ ಅಂತ ತಗೊಂಡಾಗ ಮಾಸ್ ಬೈ ವಾಲ್ಯೂಮ್ ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಡೆನ್ಸಿಟಿ ಇಸ್ ಮೋರ್ ಇನ್ ಸಾಲಿಡ್ ಸ್ಟೇಟ್ ವೆನ್ ಕಂಪೇರ್ ಟು ಲಿಕ್ವಿಡ್ ಅಂಡ್ ಗೇಷಿಯಸ್ ಸ್ಟೇಟ್ ಅಂತ ಹೇಳ್ಬೋದು. ಗ್ಯಾಸಸ್ ಅಲ್ಲಿ ಫಾರ್ ಅವೇ ಮಾಲಿಕ್ಯೂಲ್ಸ್ ಇರೋದ್ರಿಂದ, ಎಂಟಿ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಮಾಸ್ ಬೈ ವಾಲ್ಯೂಮ್ ನ ವ್ಯಾಲ್ಯೂ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಹಾಗಾಗಿ ಲೆಸ್ ಡೆನ್ಸರ್ ಅಂತ ಹೇಳ್ಬೋದು ಗೇಷಿಯಸ್ ಸ್ಟೇಟ್. ಸೊ ಹಾಗಾಗಿ ಗ್ಯಾಸಸ್ ಹ್ಯಾವ್ ಮಚ್ ಲೋಯರ್ ಡೆನ್ಸಿಟಿ ದ್ಯಾನ್ ದ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್. ನೆಕ್ಸ್ಟ್, ದ ವಾಲ್ಯೂಮ್ ಅಂಡ್ ಶೇಪ್ ಆಫ್ ದ ಗ್ಯಾಸಸ್ ಆರ್ ನಾಟ್ ಫಿಕ್ಸ್ಡ್. ದೀಸ್ ಅಸ್ಯೂಮ್ ವಾಲ್ಯೂಮ್ ಅಂಡ್ ಶೇಪ್ ಆಫ್ ದ ಕಂಟೈನರ್. ಯಾವಾಗ ಅದಕ್ಕೆ ಒಂದು ಶೇಪ್ ಅಂಡ್ ವಾಲ್ಯೂಮ್ ಅನ್ನೋದು ಸಿಗತ್ತೆ ಅಂತ ಅಂದಾಗ, ಒಂದು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಾಗ, ಇಲ್ಲಿ ಸೊ ಅಲ್ಲಿ ನಿಮಗೆ ಸ್ಟ್ರಾಂಗ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಾಗ ಮಾಲಿಕ್ಯೂಲ್ಸ್ ಹತ್ರ ಬರುತ್ತೆ. ಸೊ ಅಲ್ಲಿ ಒಂದು ಬಾಂಡೇಜ್ ಕ್ರಿಯೇಟ್ ಆಗುತ್ತೆ, ಅಲ್ಲಿಗೆ ಒಂದು ರೆಗ್ಯುಲರ್ ಶೇಪ್ ಅಥವಾ ವಾಲ್ಯೂಮ್ ಅನ್ನೋದು ಸಿಗತ್ತೆ. ಬಟ್ ಇಲ್ಲಿ ಗ್ಯಾಸಸ್ ಅಲ್ಲಿ ಏನಾಗಿದೆ, ಮಾಲಿಕ್ಯೂಲ್ಸ್ ಫಾರ್ ಅವೇ ಇದೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನಿಲ್ ಅಂತ ಹೇಳ್ಬೋದು ಅಥವಾ ವೀಕ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾಲಿಕ್ಯೂಲ್ಸ್ ಫಾರ್ ಅವೇ ಇರೋದ್ರಿಂದ ಅಲ್ಲಿ ನಿಮಗೆ ಡೆಫಿನೆಟ್ ಶೇಪ್ ಅನ್ನೋದು ಸಿಗಲ್ಲ. ಇಟ್ ಟೇಕ್ಸ್ ದ ಶೇಪ್ ಆಫ್ ಕಂಟೈನರ್. ಯಾವ ಕಂಟೈನರ್ ಅಲ್ಲಿ ಆ ಗ್ಯಾಸ್ ನ ತಗೊಂಡಿದ್ರು ಅದೇ ಶೇಪ್ ನ ಸಿಗತ್ತೆ ಅಂತ ಹೇಳ್ಬೋದು. ಸೊ ಈವನ್ ವಾಲ್ಯೂಮ್ನು ಸಹ ಅಷ್ಟೇ ನಿಮಗೆ. ಸೊ ಅಲ್ಲಿ ಏನಾಗುತ್ತೆ, ಮೂಮೆಂಟ್ ಆಫ್ ಎನ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಡೆಫಿನೆಟ್ ಶೇಪ್ ಹೇಳಕ್ಕಾಗಲ್ಲ, ಡೆಫಿನೆಟ್ ವಾಲ್ಯೂಮ್ ಹೇಳಕ್ಕಾಗಲ್ಲ. ಇಟ್ ಅಸ್ಯೂಮ್ಸ್ ದ ವಾಲ್ಯೂಮ್ ಅಂಡ್ ಶೇಪ್ ಆಫ್ ದ ಕಂಟೈನರ್ ಅಂತ ಹೇಳ್ಬೋದು. ಅದೇ ನೀವು ಆ ಗ್ಯಾಸ್ ಅನ್ನ ಕಂಪ್ರೆಸ್ ಮಾಡಿ ಡೆನ್ಸಿಟಿನ ಜಾಸ್ತಿ ಮಾಡಿ, ಸೊ ಅವಾಗ ನೀವು ಒಂದು ಇದನ್ನ ನಿಮ್ಗೆ ವೇಟ್ನಾಗ್ಲಿ ಏನಾದರೂ ಎಕ್ಸ್ಪ್ರೆಸ್ ಮಾಡ್ಬೋದು ಗ್ಯಾಸಿಗೆ ಅಂತ ಹೇಳ್ಬೋದು. ಸೊ ಹಾಗಾಗಿ ವಾಲ್ಯೂಮ್ ಅಂಡ್ ಶೇಪ್ ಆಫ್ ದ ಗ್ಯಾಸ್ ಆರ್ ನಾಟ್ ಫಿಕ್ಸ್ಡ್. They assume the volume and shape of the container. Next, gases mix evenly and completely in all proportions without any mechanical aid. ಸೊ ನೀವೇನಾದರೂ ಒಂದು ಅಲ್ಲಿ ನಿಮಗೆ ಏನಾದರೂ ಒಂದು
ಸಬ್ಸ್ಟೆನ್ಸ್ ನ ಇಟ್ಟು ಗ್ಯಾಸಸ್ ನ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಇಲ್ಲಿ ಒಂದು ಕಂಟೈನರ್ ತಗೊಂತೀನಿ, ಆಕ್ಸಿಜನ್ ಗ್ಯಾಸ್ ಹಾಕ್ತೀನಿ, ನೈಟ್ರೋಜನ್ ಗ್ಯಾಸ್ ಹಾಕ್ತೀನಿ. ಸೊ ದೇ ಮಿಕ್ಸ್ ವಿತ್ ಈಚ್ ಅದರ್. ನೀವು ಅಲ್ಲಿ ಏನೋ ಒಂದು ಕೈಯಾಗಿ ಮಿಕ್ಸ್ ಮಾಡಬೇಕು ಅಥವಾ ಏನೋ ಬಿಕಾಸ್ ಆಫ್ ಎನಿ ಮೆಕ್ಯಾನಿಕಲ್ ಏಡ್ ಬೈ ಮೀನ್ಸ್ ಆಫ್ ಎನಿ ಸಬ್ಸ್ಟೆನ್ಸ್ ಇಂದ ನೀವು ಅದನ್ನ ಮಿಕ್ಸ್ ಮಾಡಬೇಕು. ಈಗ ಕರ್ಡ್ಲಿಂಗ್ ಮಾಡೋಕ್ಕೆ ನಾವು ಸೊ ಕರ್ಡ್ಲಿಂಗಿಗೆ ಒಂದು ಸಬ್ಸ್ಟೆನ್ಸ್ ನ ತಗೊಂಡು ಕರ್ಡ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಏನಾದ್ರೂ ಒಂದು ಸಬ್ಸ್ಟೆನ್ಸ್ ತಗೊಂಡು ನಾವು ಮಿಕ್ಸ್ ಮಾಡಬೇಕು ಅನ್ನೋದೇನಿಲ್ಲ. ಸೊ ಗ್ಯಾಸಸ್ ಏನಾಗತ್ತೆ, ಈವನ್ ಆಗಿ ಅಲ್ಲಿ ಕಂಪ್ಲೀಟ್ ಆಗಿ ಇನ್ ಆಲ್ ಪ್ರಪೋರ್ಷನಲ್ಲಿ ಗ್ಯಾಸಸ್ ಮಿಕ್ಸ್ ಆಗುತ್ತೆ. ಆಕ್ಸಿಜನ್ ತಗೊಳ್ಳಿ, ಸೊ ಹೈಡ್ರೋಜನ್ ತಗೊಳ್ಳಿ, 2:1 ರೇಷಿಯೋದಲ್ಲಿ ಮಿಕ್ಸ್ ಮಾಡಿ H2O ವಾಟರ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಕಾರ್ಬನ್ ತಗೊಳ್ಳಿ, ಆಕ್ಸಿಜನ್ ತಗೊಳ್ಳಿ, 1:2 ರೇಷಿಯೋದಲ್ಲಿ ಮಿಕ್ಸ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಗ್ಯಾಸಸ್ ಮಿಕ್ಸ್ evenly in all proportions without any mechanical aid. So ಅಲ್ಲಿಗೆ they mix evenly and completely in all proportions without any mechanical aid. So these are the characteristics of gases ಅಂತ ಹೇಳ್ಬೋದು. ಅಲ್ಲಿಗೆ ಗ್ಯಾಸಸ್ ಕಂಪ್ರೆಸ್ ಮಾಡ್ಬೋದು, ದೇ ಆರ್ ಹೈಲಿ ಕಂಪ್ರೆಸಿಬಲ್ ಅಂತ ಹೇಳ್ಬೋದು. ಗ್ಯಾಸಸ್ ಎಕ್ಸರ್ಟ್ ಪ್ರೆಷರ್ ಇನ್ ಆಲ್ ಡೈರೆಕ್ಷನ್ಸ್. ಸೊ ಇದೆ ಎಕ್ಸರ್ಟ್ ಪ್ರೆಷರ್ ನಮಗೆ ಗೊತ್ತು, ಬಟ್ ಇನ್ ಆಲ್ ಡೈರೆಕ್ಷನ್ ಅದು ಎಕ್ಸರ್ಟ್ ಮಾಡುತ್ತೆ ಬೈ ಕೊಲಿಷನ್ ವಿತ್ ಈಚ್ ಅದರ್ ಅಂಡ್ ಕೊಲಿಷನ್ ವಿತ್ ವಾಲ್ಸ್ ಆಫ್ ದ ಕಂಟೈನರ್ ಅಂತ ಹೇಳ್ಬೋದು. ಗ್ಯಾಸಸ್ ಹ್ಯಾವ್ ಮಚ್ ಲೋಯರ್ ಡೆನ್ಸಿಟಿ ದಾನ್ ದ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್. ಸೊ ಸಾಲಿಡ್ ಮತ್ತೆ ಲಿಕ್ವಿಡ್ ಕಂಪೇರ್ ಮಾಡಿದ್ರೆ ಡೆನ್ಸಿಟಿ ಏನಾಗಿರುತ್ತೆ, ಕಮ್ಮಿ ಆಗಿರುತ್ತೆ ಅಂತ ಹೇಳ್ಬೋದು. ದ ವಾಲ್ಯೂಮ್ ಅಂಡ್ ಶೇಪ್ ಆಫ್ ದ ಗ್ಯಾಸಸ್ ಆರ್ ನಾಟ್ ಫಿಕ್ಸ್ಡ್, ದೀಸ್ ಅಸ್ಯೂಮ್ ವಾಲ್ಯೂಮ್ ಅಂಡ್ ಶೇಪ್ ಆಫ್ ದ ಕಂಟೈನರ್. ಸೊ ಅಲ್ಲಿ ನಿಮಗೆ ವಾಲ್ಯೂಮ್ ಮತ್ತೆ ಶೇಪ್ ನಿಮಗೆ ಫಿಕ್ಸ್ ಆಗಿಲ್ಲ. ಯಾವ ಕಂಟೈನರ್ ಅಲ್ಲಿ ನೀವು ತಗೊಂಡಿರ್ತೀರೋ ಆ ಕಂಟೈನರ್ ಶೇಪ್ ಅಥವಾ ವಾಲ್ಯೂಮ್ಗೆ ಅದು ಸೊ ಏನಾಗಿರುತ್ತೆ, ಅಸಂಪ್ಷನ್ ಮಾಡ್ಕೊಳುತ್ತೆ. ಗ್ಯಾಸಸ್ ಮಿಕ್ಸ್ ಈವನ್ಲಿ ಅಂಡ್ ಕಂಪ್ಲೀಟ್ಲಿ ಇನ್ ಆಲ್ ಪ್ರಪೋರ್ಷನ್ಸ್ ವಿತೌಟ್ ಎನಿ ಮೆಕ್ಯಾನಿಕಲ್ ಏಡ್. Simplicity of gases is due to the fact that the forces of interaction between their molecules are negligibly. So ಅಲ್ಲಿ ಹೇಳಿದ್ನಲ್ಲ, ಸಿಂಪಲ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಹೇಳ್ದೆ ಗ್ಯಾಸಸ್ನ. ಯಾಕೆ ಸಿಂಪ್ಲಿಸಿಟಿ ಯಾಕಿದೆ ಅಂತ ಅಂದ್ರೆ ಇದರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ಮಾಲಿಕ್ಯೂಲ್ಸ್ ಅಲ್ಲಿ ವೆರಿ ನೆಗ್ಲಿಜಿಬಲ್, ಅಲ್ಲಿ ವೆರಿ ವೀಕ್ ಅಂತ ಹೇಳ್ಬೋದು, ವೆರಿ ನೆಗ್ಲಿಜಿಬಲ್ ಅನ್ಬೋದು. ಸೊ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹಾಗಾಗಿ ವೆರಿ ಸಿಂಪಲ್ ಸ್ಟೇಟ್ ಅಂತ ಹೇಳ್ಬೋದು. Their behavior is governed by same general laws which were discovered as a result of their experimental studies. These laws are the relationship between measurable properties of gases. ಸೊ ಅಲ್ಲಿ ನಿಮಗೆ ಗೇಷಿಯಸ್ ಲಾಸ್ ಬರುತ್ತೆ. ಗೇಷಿಯಸ್ ಲಾಸ್ ಏನಕ್ಕೆ, ಸೊ ಯಾವ್ದ್ರಿಂದ ಬಂದಿರೋದು ಅಂದ್ರೆ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ನ ಮಾಡಿದ್ದಾರೆ ಸಮ್ ಗ್ಯಾಸಸ್ ನ ಇಟ್ಕೊಂಡು. ಯಾವ್ದ್ಯಾವ್ದ್ರ ಮೇಲೆ ಅಂತ ಅಂದಾಗ ಮೆಷರಬಲ್ ಪ್ರಾಪರ್ಟೀಸ್ ನ ಇಟ್ಕೊಂಡು ಗ್ಯಾಸಸ್ ಮೇಲೆ. ಸೊ ಅಲ್ಲಿ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ಅದಕ್ಕೆ ಲಾಸ್ ಕೊಟ್ಟಿದ್ದಾರೆ. ಸೊ ಮೆಷರಬಲ್ ಪ್ರಾಪರ್ಟೀಸ್ ಅಂದ್ರೆ ಯಾವ್ದ್ಯಾವ್ದು ಅಂತ ಅಂದಾಗ ವೇರಿಯಬಲ್ ಪ್ರಾಪರ್ಟೀಸ್ ಅಂತಾನು ಅಂತಾರೆ. ಸೊ ವೇರಿಯಬಲ್ ಪ್ರಾಪರ್ಟೀಸ್ ಆರ್ ಮೆಷರಬಲ್ ಪ್ರಾಪರ್ಟೀಸ್ ಅಂತ ಅಂದಾಗ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಸೊ ನಂಬರ್ ಆಫ್ ಮೋಲ್ಸ್, ಈ ರೀತಿ ನಿಮಗೆ ಮೆಷರಬಲ್ ಪ್ರಾಪರ್ಟೀಸ್ ಆರ್ ವೇರಿಯಬಲ್ ಪ್ರಾಪರ್ಟೀಸ್ ಬರುತ್ತೆ. ಹಾಗಾಗಿ ಸಮ್ ಆಫ್ ದೀಸ್ ಪ್ರಾಪರ್ಟೀಸ್ ಲೈಕ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ and mass are very important because relationship between these variables describe the state of the gas. Yes. So ಈ ವೇರಿಯಬಲ್ಸ್ ಏನು ಹೇಳಿದೆ, ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಮಾಸ್. ಸೊ ಇದು ವೇರಿಯಬಲ್ಸ್ ಏನಿದೆ ಅದರಿಂದ ನೀವು ಸ್ಟೇಟ್ ಆಫ್ ಎನ್ ಸಬ್ಸ್ಟೆನ್ಸ್ ನ ನೀವು ಹೇಳ್ಬೋದು ಅಥವಾ ಸ್ಟೇಟ್ ಆಫ್ ಎನ್ ಗ್ಯಾಸ್ ನ ನೀವು ಪ್ರಿಡಿಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಹೇಗೆ ಅಂತಂದ್ರೆ ಟೆಂಪರೇಚರ್ ವೇರಿ ಮಾಡ್ತಾ ಇದ್ದೀರಾ, ಟೆಂಪರೇಚರ್ ಜಾಸ್ತಿ ಮಾಡ್ತೀರಾ ಅಥವಾ ಕಮ್ಮಿ ಮಾಡ್ತಾ ಹೋಗ್ತೀರಾ, ಈ ಪ್ರೆಷರ್ನ ಜಾಸ್ತಿ ಮಾಡ್ತೀರಾ ಕಮ್ಮಿ ಮಾಡ್ತಾ, ಈ ವೇರಿಯಬಲ್ಸ್ ನ ವೇರಿ ಮಾಡ್ತಾ ಹೋದಂಗೂ ಸೊ ಒಂದು ಸ್ಟೇಟ್ ಅಲ್ಲಿ ಇರೋದನ್ನ ಇನ್ನೊಂದು ಸ್ಟೇಟಿಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಇದನ್ನ ಸೊ ಈ ವೇರಿಯಬಲ್ಸ್ ನ ಸ್ಟೇಟ್ ಆಫ್ ಸಿಸ್ಟಮ್ ಅಂತಾನು ಹೇಳ್ತಾ ಹೋಗ್ತಾರೆ. ಇಂಟರ್ ಡಿಪೆಂಡೆನ್ಸ್ ಆಫ್ ದೀಸ್ ವೇರಿಯಬಲ್ಸ್ ಲೀಡ್ಸ್ ಟು ದ ಫಾರ್ಮುಲೇಷನ್ ಆಫ್ ಗ್ಯಾಸ್ ಲಾಸ್. ಸೊ ಈ ವೇರಿಯಬಲ್ಸ್ ಒಂದಕ್ಕೊಂದು ಡಿಪೆಂಡ್ ಆಗಿರೋದ್ರಿಂದನೇ ಗ್ಯಾಸ್ ಲಾಸ್ ಫಾರ್ಮುಲೇಷನ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೂವ್ ಆನ್ ಟು ಗ್ಯಾಸ್ ಲಾಸ್. ಸೊ ಏನ್ ಗ್ಯಾಸ್ ಲಾಸ್ ಅಂತ ಅಂದ್ರೇನು? ದ ಗ್ಯಾಸ್ ಲಾಸ್ ವಿಚ್ ವಿ ವಿಲ್ ಸ್ಟಡಿ ನೌ ಆರ್ ದ ರಿಸಲ್ಟ್ ಆಫ್ ರಿಸರ್ಚ್ carried on for several centuries on the physical properties of gases. ಗ್ಯಾಸಸ್ ನ ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಸೊ ಕೊಟ್ಟಿರೋ ಅಂತ ಬಂದು ಏನ್ ನಿಮಗೆ ಸ್ಟಡಿನ
ಲಾಸ್ ನ ಏನಂತಾರೆ ಗ್ಯಾಸ್ ಲಾಸ್ ಅಂತಾರೆ. ಇಟ್ ಟೇಕ್ಸ್ ಸೆವೆರಲ್ ಸೆಂಚುರೀಸ್ ಆಫ್ ಟೈಮ್ ಡ್ಯೂರೇಷನ್ ಅಂತ ಹೇಳ್ಬೋದು. ದ ಫಸ್ಟ್ ರಿಲಿಯಬಲ್ ಮೆಜರ್ಮೆಂಟ್ ಆನ್ ಪ್ರಾಪರ್ಟೀಸ್ ಆಫ್ ಗ್ಯಾಸ್ ವಾಸ್ ಮೇಡ್ ಬೈ ಆಂಗ್ಲೋ ಐರಿಷ್ scientist Robert Boyle. ಸೊ ಫಸ್ಟ್ ಮೆಜರಬಲ್ ಪ್ರಾಪರ್ಟೀಸ್ ಆಫ್ ಗ್ಯಾಸ್ ನ ಇಟ್ಕೊಂಡು ಫಸ್ಟ್ ನಿಮಗೆ ಲಾನ ಪ್ರಪೋಸ್ ಮಾಡಿದವರು ಅಥವಾ ಆ ಗ್ಯಾಸ್ ಲಾಸ್ ಬಗ್ಗೆ ನಿಮಗೆ ಏನ್ ಸ್ಟಡೀಸ್ ನ ರಿಲಿಯಬಲ್ ಮೆಜರ್ಮೆಂಟ್ಸ್ ನ ಕೊಟ್ಟವ್ರು ಯಾರು ಅಂದ್ರೆ ಆಂಗ್ಲೋ ಐರಿಷ್ ನ ಸೈಂಟಿಸ್ಟ್ ರಾಬರ್ಟ್ ಬಾಯ್ಲ್ ಅನ್ನೋರು ಇನ್ ದ ಇಯರ್ 1662 ಅಲ್ಲಿ ರಾಬರ್ಟ್ ಬಾಯ್ಲ್ ಅನ್ನೋರು ಈಸ್ ಆನ್ ಆಂಗ್ಲೋ ಐರಿಷ್ scientist. So he gave a gas law that is called as Boyle's law. The law which he formulated is known as Boyle's law. So ಅವ್ರು ಕೊಟ್ಟಿರೋಂಥ ಲಾನ ಗೇಷಿಯಸ್ ಲಾನ ಏನಂತಾರೆ Boyle's law ಅಂತ ಅಂತಾರೆ. ಲೇಟರ್ ಆನ್ ಅಟೆಂಪ್ಟ್ಸ್ ಟು ಫ್ಲೈ ಇನ್ ಏರ್ ವಿತ್ ದ ಹೆಲ್ಪ್ ಆಫ್ ಹಾಟ್ ಏರ್ ಬಲೂನ್ಸ್ motivated Jacques Charles and Joseph Lewis Gay-Lussac to discover additional gas laws. ಸೊ ಇವರು ಫಸ್ಟ್ ಬಾಯ್ಲ್ಸ್ ಲಾನ ಕೊಡ್ತಾರೆ ಯಾರು ರಾಬರ್ಟ್ ಬಾಯ್ಲ್ ಇನ್ ದ ಇಯರ್ 1662. ನೆಕ್ಸ್ಟ್ ಹಾಟ್ ಏರ್ ಬೆಲೂನ್ ನ ಇಟ್ಕೊಂಡು ಸೊ ಅಲ್ಲಿ ನಿಮಗೆ ಫ್ಲೈ ಮಾಡಕ್ಕೆ ಏರಲ್ಲಿ ಫ್ಲೈ ಮಾಡಕ್ಕೆ ಸೊ ಇವ್ರು ಆ ಐಡಿಯಾನ ಇಟ್ಕೊಂಡು ಮೋಟಿವೇಟ್ ಆಗಿ ನೆಕ್ಸ್ಟ್ ಗ್ಯಾಸ್ ಲಾಸ್ ನ ಕೊಡೋ ಅಂತವ್ರು ಜಾಕ್ಯೂಸ್ ಚಾರ್ಲ್ಸ್ ಅನ್ನೋರು ಚಾರ್ಲ್ಸ್ ಲಾ ಕೊಡ್ತಾರೆ. ಜೋಸೆಫ್ ಲಿವಿಸ್ ಗೇ-ಲುಸಾಕ್ ಅನ್ನೋರು ಗೇ-ಲುಸಾಕ್ಸ್ ಲಾ ಕೊಡ್ತಾರೆ. ಸೊ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಅವಗ್ಯಾಡ್ರೋ ಅಂಡ್ ಅದರ್ಸ್ ಪ್ರೊವೈಡೆಡ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಗೇಷಿಯಸ್ ಸ್ಟೇಟ್. ಸೊ ನೆಕ್ಸ್ಟ್ ಬರೋಂಥ ಅವಗ್ಯಾಡ್ರೋ ಲಾ ಆಗಿರ್ಬೋದು ಅಥವಾ ಅದರ್ ಸೈಂಟಿಸ್ಟ್ ನ ಗೇಷಿಯಸ್ ಲಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ಗೇಷಿಯಸ್ ಸ್ಟೇಟ್ ನ ಕೊಡ್ತಾ ಹೋಗುತ್ತೆ. ಸೊ ಇದು ಗ್ಯಾಸ್ ಲಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಾಯ್ಸ್ ಲಾ ಪ್ರೆಷರ್ ವಾಲ್ಯೂಮ್ ರಿಲೇಶನ್ಶಿಪ್ ಮೇಲೆ ನಿಮಗೆ ಇಲ್ಲಿ ಬಾಯ್ಸ್ ಲಾ ಹೇಳ್ತಾ ಹೋಗ್ತಾರೆ. ಸೊ ಪ್ರೆಷರ್ ವಾಲ್ಯೂಮ್ ರಿಲೇಶನ್ಶಿಪ್ ಅಂತ ಅಂದಾಗ ಒಟ್ಟು 4 ವೇರಿಯೇಬಲ್ಸ್ ಇರುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸ್, ಸೊ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಅಂತ 4 ವೇರಿಯೇಬಲ್ಸ್ ಇರುತ್ತೆ. ಅದರಲ್ಲಿ 2 ವೇರಿಯೇಬಲ್ಸ್ ನ ಕಾನ್ಸ್ಟೆಂಟ್ ಇಟ್ಕೊಂತಾರೆ, 2 ವೇರಿಯೇಬಲ್ಸ್ ನ ವೇರಿ ಮಾಡ್ತಾ ಹೋಗ್ತಾರೆ. ಆ ವೇರಿ ಮಾಡಿ ರಿಲೇಶನ್ಶಿಪ್ ನ ಹೇಳ್ತಾರೆ. ಬಾಯ್ಸ್ ಲಾ ಅನ್ನೋರು ಪ್ರೆಷರ್ ಮತ್ತೆ ವಾಲ್ಯೂಮ್ ನ ರಿಲೇಶನ್ಶಿಪ್ ಮೇಲೆ ಇವರು ಹೇಳ್ತಾ ಹೋಗ್ತಾರೆ. ಅಲ್ಲಿಗೆ ಇನ್ನೆರಡು ಏನ್ ವೇರಿಯೇಬಲ್ಸ್ ಕಾನ್ಸ್ಟೆಂಟ್ ಇರತ್ತೆ. ಯಾವ್ದದು? ಒಂದು ಟೆಂಪರೇಚರ್, ಇನ್ನೊಂದು ನಂಬರ್ ಆಫ್ ಮೋಲ್ಸ್. ಅಲ್ಲಿಗೆ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ the pressure of a given fixed mass of a gas varies inversely with its volume ಅಂತ ಹೇಳ್ಬೋದು. ಅಲ್ಲಿ ಪ್ರೆಷರ್ ವಾಲ್ಯೂಮ್ ರಿಲೇಶನ್ಶಿಪ್ ಹೇಳ್ತಾ ಇದ್ದಾರೆ ಅಂದ್ರೆ ಟೆಂಪರೇಚರ್ ನಂಬರ್ ಆಫ್ ಮೋಲ್ಸ್ ಏನಾಗಿರ್ಬೇಕು, ಫಿಕ್ಸ್ ಆಗಿರ್ಬೇಕು ಅಥವಾ ಕಾನ್ಸ್ಟೆಂಟ್ ಇರಬೇಕು ಅಂತ ಹೇಳ್ಬೋದು. ಆ ಪ್ರೆಷರ್ ಮತ್ತೆ ವಾಲ್ಯೂಮ್ ಹೇಗೆ ರಿಲೇಟ್ ಆಗಿದೆ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಲ್ಲಿಗೆ ಆಸ್ ಪ್ರೆಷರ್ ಇನ್ಕ್ರೀಸಸ್ ವಾಲ್ಯೂಮ್ ಡಿಕ್ರೀಸಸ್ ಅಂತ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ಹಿಸ್ ಎಕ್ಸ್ಪೆರಿಮೆಂಟ್ ರಾಬರ್ಟ್ ಬಾಯ್ಲ್ ರೀಚ್ಡ್ ಟು ದ ಕನ್ಕ್ಲೂಷನ್ ದಟ್ at constant temperature the pressure of a fixed amount of gas varies inversely with its volume. This is known as Boyle's law. ಸೊ ಅಲ್ಲಿ ನಿಮಗೆ ಅವರ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಮೇಲೆ ರಾಬರ್ಟ್ ಬಾಯ್ಲ್ ಅನ್ನೋರು ಏನ್ ಕನ್ಕ್ಲೂಷನ್ ಕೊಡ್ತಾರೆ ಅಂದ್ರೆ ಒಂದು ಕಾನ್ಸ್ಟೆಂಟ್ ಟೆಂಪರೇಚರ್ ಅಲ್ಲಿ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ನ ಪ್ರೆಷರು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರತ್ತೆ. ಯಾವುದಕ್ಕೆ ಅಂದ್ರೆ ಅದ್ರ ವಾಲ್ಯೂಮ್ಗೆ. ಅಲ್ಲಿಗೆ ಕಾನ್ಸ್ಟೆಂಟ್ ಟೆಂಪರೇಚರ್ ನ ಮೇಂಟೈನ್ ಮಾಡಿ ಫಿಕ್ಸ್ಡ್ ಅಮೌಂಟ್ ಆಫ್ ಗ್ಯಾಸ್ ತಗೊಳ್ಳಿ. ಪ್ರೆಷರ್ ನೀವು ಇನ್ಕ್ರೀಸ್ ಮಾಡ್ತಾ ಹೋದಂಗೂ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ, ಪ್ರೆಷರ್ ಡಿಕ್ರೀಸ್ ಮಾಡ್ದಂಗೂ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ದಿಸ್ ಇಸ್ ನೌನ್ ಆಸ್ ಬಾಯ್ಸ್ ಲಾ. ಮ್ಯಾಥಮೆಟಿಕಲಿ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ P inversely proportional to volume. ಅಲ್ಲಿಗೆ P inversely proportional to volume at constant temperature and fixed amount of gas. ಅದೇ ರೀತಿ P is equal to proportionality constant ನ ತೆಗಿತಾ ಇದ್ದೀನಿ, ಹಾಗಾಗಿ ಈಕ್ವಲ್ ಬಂದಿದೆ. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬದಲು K1 ಅಂತ ಹಾಕೊಂಡಿದ್ದೀನಿ. K ಅನ್ನೋದು ಕಾನ್ಸ್ಟೆಂಟ್. 1 ಏನಕ್ಕೆ ಅಂದ್ರೆ ಇನ್ನು ಚಾರ್ಲ್ಸ್ ಲಾ ಗೇ-ಲುಸಾಕ್ ಲಾ ಇರೋದ್ರಿಂದ ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು K ಅನ್ನೋದು ಅಂತ ಇದು K1 ಅಂತ ತಗೊಂಡಿದ್ದೀನಿ. ಸೊ ಹಾಗಾಗಿ K1 into 1/V, ಯಾಕಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದೆ ಅಂತ 1/V, where K1 is the proportionality constant. The value of constant K1 depends upon the amount of gas, temperature of the gas and the units in which P and V expressed. So ಅಲ್ಲಿಗೆ P directly proportional to
1/v ಅಲ್ಲಿ p is equal to k1 into 1/v ಅಂತ ಆಗುತ್ತೆ. k1 ಅನ್ನೋದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಅದು ಡಿಪೆಂಡ್ ಯಾವ್ದ್ರ ಮೇಲೆ ಆಗಿರತ್ತೆ ಅಂದ್ರೆ ಅಮೌಂಟ್ ಆಫ್ ಗ್ಯಾಸ್ ಎಷ್ಟು ತಗೊಂಡಿದ್ದೀರಾ, ಯಾವ ಟೆಂಪರೇಚರ್ ತಗೊಂಡಿದ್ದೀರಾ, ಪ್ರೆಷರ್ ಮತ್ತೆ ವಾಲ್ಯೂಮ್ ಯಾವ ಯೂನಿಟ್ಸ್ ಮೇಲೆ ತಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ k1 ನ ವ್ಯಾಲ್ಯೂ ಡಿಪೆಂಡ್ ಆಗಿರತ್ತೆ ಅಂತ ಹೇಳ್ಬೋದು. ಅಲ್ಲಿಗೆ ಈ ಮೇಲಿರಂತ ಇಕ್ವೇಶನ್ ನೀವು ಅರೇಂಜ್ ಮಾಡಿದಾಗ PV is equal to constant, that is K1 ಅಂತ ಆಗುತ್ತೆ. ಸೊ ಅಲ್ಲಿಗೆ it means that at constant temperature product of pressure and volume of a fixed amount of gas is constant. ಅಲ್ಲಿ ಬಾಯ್ಸ್ ಲಾ ನ ಈ ರೀತಿನೂ ಹೇಳ್ಬೋದು. ಸೊ ಅಲ್ಲಿಗೆ at constant temperature product of pressure and volume of a fixed amount of gas is constant ಅಂತ ಹೇಳ್ಬೋದು. ಸೊ ಇನ್ನು ಉಳಿದಿರೋಂಥ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು.